ಇದು ಶಿಬಿರ ಮಾತ್ರವಲ್ಲ, ಇದು ಒಂದು ರೀತಿಯಾದಂತಹ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸುಸಂದರ್ಭ. ಇಲ್ಲಿವರೆಗೆ ಜೀವನದ ದಿಕ್ಕು ದೆಸೆ ಯಾವ ಕಡೆಗೆ ಹೋಗ್ತಾ ಇದೆ, ಅದಾವುದಕ್ಕೂ ಕೂಡ ನಮ್ಮ ಜ್ಞಾನ ಅಥವಾ ನಮ್ಮ ಧಾರ್ಮಿಕ ಅನುಷ್ಠಾನ ಕಾರಣ ಇಲ್ಲ. ಜೀವನದ ದಿಕ್ಕು ಸರಿಯಾಗಬೇಕಾದ್ರೆ ಅದಕ್ಕೆ ಧಾರ್ಮಿಕ ಆಧಾರ ಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ಯಾವುದೇ ಜೀವಿ ಇದ್ರೂ ಆ ಜೀವಿಯ ಜೀವನದ ದಿಕ್ಕು ಸರಿಯಾಗಿ ಬದಲಾಗಬೇಕಾದ್ರೆ ಅದಕ್ಕೆ ಧರ್ಮದ ಆಧಾರ ಬೇಕು. यदि धर्म का आधार नहीं तो फिर जीवन का कोई निश्चित गति नहीं होती है. यदि जीवन की गति को निश्चित करना हो तब तो धर्म चाहिए. नहीं तो ಜೀವನ ಯಾವ ಕಡೆಗೆ ಹೋಗ್ತಾ ಇದೆ ಗೊತ್ತಿಲ್ಲ ನಮಗೆ. ಪಕ್ಕದ ಮನೆಯವರು ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಆ ಕಡೆ ಹೋಗುತ್ತೆ. ಇಲ್ಲ ಸ್ಕೂಲ್ ಕಾಲೇಜ್ಗಳು ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಆ ಕಡೆ ಹೋಗುತ್ತೆ. ಇಲ್ಲ ಸಮಾಜ ಯಾವುದನ್ನು ಹೇಳುತ್ತೆ ಆ ಕಡೆಗೆ ಜೀವನ ಹೊರಟೋಗುತ್ತೆ. ಆದ್ರೆ ಜೀವನದ ನಿಶ್ಚಿತ ಗತಿ ಅಂತೂ ಇಲ್ಲಿವರೆಗೂ ಗೊತ್ತಿಲ್ಲ. ಅದನ್ನ ನಿರ್ಣಯ ಮಾಡಲಿಕ್ಕೂ ಸಾಧ್ಯ ಇಲ್ಲ ಧರ್ಮದ ಇಲ್ಲದೆ ಹೋದ್ರೆ. ಮೊದಲನೇ ದಿನದಿಂದ ನಾವು ಚರ್ಚೆ ಮಾಡ್ತಿದ್ದೇವೆ ಧರ್ಮದ ಅವಶ್ಯಕತೆ ಏನಿದೆ ಅಂತ. ಆ ಪ್ರಶ್ನೆ ಮರೆಯೋದಿಲ್ಲ. ನೆನಪಿದೆ ಎಲ್ಲರಿಗೂ ಮೊದಲನೇ ದಿನದ ಪ್ರಶ್ನೆ. ಅವಶ್ಯಕತೆ ಏನಿದೆ ಅಲ್ಲ, ಜೀವನದ ದಿಕ್ಕೇ ಸರಿ ಇಲ್ಲ. ಯಾವ ರೀತಿ ಒಂದು ಕುರಿ ಹಿಂದೆ 100 ಕುರಿಗಳು ಬರುತ್ತೆ, ಹಾಗೆ ಒಬ್ಬ ಮನುಷ್ಯನ ಹಿಂದೆ ಲಕ್ಷಾಂತರ ಮನುಷ್ಯರಿದ್ದಾರೆ. पता ही नहीं कि इस तरफ क्यों जा रहे. पूछो किसी से. ಈಗಂತೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಮ್ಯಕ್ ಜ್ಞಾನದ ವಿಷಯ ಮಾತಾಡೋ ಮನುಷ್ಯನ ಶತ್ರು ಅನ್ನಿಸ್ತಾ ನಮಗೆ. किसी से प्रश्न पूछ लिया तो उसको शत्रु लगता है. क्योंकि श्रद्धा वाले लोग बहुत है ना, तो शुद्ध है. ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಸಹಿಸಕ್ಕೂ ತಯಾರಿಲ್ಲ ನಾವು. ಒಂದು ರೀತಿಯಾಗಿ ಜ್ಞಾನಕ್ಕೂ ನಮಗೂ ಶತ್ರುತ್ವ ಪ್ರಾರಂಭ ಆಗ್ಬಿಟ್ಟಿದೆ. ಜ್ಞಾನ ಕಂಡ್ರೆ ಆಗೋದಿಲ್ಲ ನಮಗೆ. ಶುದ್ಧೇಂದ್ರನಿಗೆ ಏನ್ ಮಾಡಕ್ ಹೇಳಿದ್ರು ಮಾಡ್ತಾನೆ. ಮತ್ತು ವಿಚಾರ ಮಾಡಕ್ ಇದನ್ನ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ಅದನ್ನ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಈಗ ಸಮಸ್ಯೆ ಇದೆ. ಆದ್ರೆ ನಿನ್ನೆಯಿಂದ ನಮ್ಮ ವಿಷಯದಲ್ಲಿ ಪ್ರಾರಂಭ ಆಗಿದೆ ದುಃಖಕ್ಕೆ ಕಾರಣ. ನಿನ್ನೆಯ ಮುಖ್ಯ ಪ್ರಶ್ನೆ ಏನು? ದುಃಖಕ್ಕೆ ಕಾರಣ. ಉತ್ತರ ಏನು ಕೊಟ್ಟಿದ್ರು? ಅಜ್ಞಾನ, ಮಿಥ್ಯಾತ್ವ, है ना. अब आज उपाय बताने वाले हैं. तो ಕಾರಣ ಏನಿದೆ? ಅಜ್ಞಾನ, ಮಿಥ್ಯಾತ್ವ. ಅಜ್ಞಾನ ಅಂದ್ರೆ ವಿಪರೀತ ಜ್ಞಾನ. ಏನಿದೆ ಅದನ್ನ ಉಲ್ಟಾ ತಿಳ್ಕೊಳ್ಳೋದು. ಉಪಾಯ ಏನೈತೀಗ? ದುಃಖಕ್ಕೆ ಕಾರಣ ಅಜ್ಞಾನ ಇದೆ ಅಂದ ಮೇಲೆ ಸುಖಕ್ಕೆ ಕಾರಣ ಜ್ಞಾನ ಇರಬೇಕು. ಸುಲಭ ಇದೆ. ಆದ್ರೆ ನಾವು ಸುಖಕ್ಕೆ ಕಾರಣ ಬೇರೆ ಏನೋ ತಿಳ್ಕೊಂಡ್ಬಿಟ್ಟಿದ್ದೀವಿ.
ಆ ಕಾರಣದಿಂದ ಜ್ಞಾನವನ್ನೇ ಮರೆತು ಬಿಟ್ಟಿದ್ದೀವಿ. ನನಗೆ ಜ್ಞಾನ ಸಿಕ್ಕಿದೆ ಅನ್ನೋದೇ ನನಗೆ ಜ್ಞಾನ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲಿ ಅಲ್ಪ ಸ್ವಲ್ಪ ಆದ್ರೂ ವಿಚಾರ ಉಂಟಾಗುತ್ತೆ, ಅಲ್ಲಿಂದಾನೇ ಧರ್ಮ ಪ್ರಾರಂಭ ಆಗೋದು. ಯಾಕಂದ್ರೆ ಅಜ್ಞಾನವೇ ದುಃಖಕ್ಕೆ ಕಾರಣ ಇದೆ. ಒಂದು ಆಶ್ಚರ್ಯದ ಸಂಗತಿ ಏನು ಅಂದ್ರೆ, ನಾವು ತಿಳಿದೇ ಇರೋದು ಅತಿ ದೊಡ್ಡ ಅಪರಾಧ ನಾವು ಮಾಡ್ತಾ ಇರೋದೇನು? जीवन का सबसे बड़ा अपराध यदि जीव कोई कर सकता है वो क्या है? ಎಲ್ಲಕ್ಕಿಂತ ದೊಡ್ಡ ಅಪರಾಧ, इससे बड़ा अपराध कुछ हो नहीं सकता. ऐसा अपराध कौन सा? बोले ಅಜ್ಞಾನದ ಪೋಷಣೆ. ಇದಕ್ಕಿಂತ ದೊಡ್ಡ ಅಪರಾಧ ಜೀವ ಇನ್ನೇನು ಮಾಡಕ್ಕಾಗೋದಿಲ್ಲ. ಈ सबसे बड़ा अपराध क्या करना? ನನ್ನ ಅಜ್ಞಾನವನ್ನೇ ನಾನು ಪೋಷಣೆ ಮಾಡೋದು. ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸೋದು. ಅಲ್ಲಿ ಪ್ರಶ್ನೆ ಆಯ್ತಾ, ನಿಗೋದ್ ಪ್ರಾಪ್ತಿ ಯಾಕಾಗುತ್ತೆ? ಮೂಲ ಕಾರಣ ಇದೆ ಜ್ಞಾನದ ಅವಿನಯ, ಅಜ್ಞಾನದ ಪೋಷಣೆ. तो जब ಸತತವಾಗಿ ಜೀವನದಲ್ಲಿ ಇಗ್ನೋರೆನ್ಸ್ ಇದೆ, ಇಗ್ನೋರೆನ್ಸೇ ಬ್ಲಿಸ್ ಅನ್ನಿಸ್ತಾ ಇದೆ, ಇಗ್ನೋರೆನ್ಸ್ ದೊಡ್ಡ ಆಶೀರ್ವಾದ ಅನ್ನಿಸ್ತಾ ಇದೆ, ಅಜ್ಞಾನದಲ್ಲೇ ಆನಂದ ಆಗ್ತಾ ಇದೆ, ದುಃಖ ದೂರ ಹೆಂಗಾಗುತ್ತೆ? ಎಲ್ಲಕ್ಕಿಂತ ಮೊದಲು ಜೀವಕ್ಕೆ ಜ್ಞಾನ ಆಗಬೇಕಾಗುತ್ತೆ. ಯಾಕಂದ್ರೆ ತಿಳಿದೋ ತಿಳಿದೆಯೋ ಜೀವಿಯನ್ನ ನಡೆಸೋದಂತೂ ಜ್ಞಾನನೇ ಇದೆ. बोलो जीव को कौन चलाता है? कर्म. कर्म नहीं चलाते जीव को, तो कौन चलाता है? ಜೀವಿಯನ್ನ ಜೀವಿಯ ಜ್ಞಾನವೇ ನಡೆಸುತ್ತೆ, और कोई नहीं है मालिक. जीव का मालिक उस जीव का स्वयं का ज्ञान है, वही जी चलाता है. ನಾವು ಜಿನ ಮಂದಿರಕ್ಕೆ ಬಂದಿದ್ದೀವಿ ಅಂದ್ರೆ ಯಾರು ಕರ್ಕೊಂಡ್ ಬಂದಿದ್ದಾರೆ? ನಮ್ಮ ಜ್ಞಾನ ಕರ್ಕೊಂಡ್ ಬಂದಿದೆ. ಮತ್ತೆ ಎದ್ದು ಹೋದ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಅವಾಗ್ಲೂ ಜ್ಞಾನನೇ ಕರ್ಕೊಂಡು ಹೋಗುತ್ತೆ. तो निर्णय करने वाला कौन है? ज्ञान ही तो निर्णय करेगा. और हम ऐसे हैं कि ज्ञान को तो अंतिम स्थान है ज्ञान के. ಎಲ್ಲಕ್ಕಿಂತ ಕೊನೆಯ ಸ್ಥಾನ ಯಾರಿಗೆ ಅಂದ್ರೆ ಜ್ಞಾನಕ್ಕೆ. ಹಿಂಗಾದ್ರೆ ಜಿನ್ವಾನಿ ಹೇಳ್ತಾ ಇದೆ ದುಃಖ ದೂರ ಆಗೋದಿಲ್ಲ. ನಿನ್ನೆಯ ಸ್ವಾಧ್ಯಾಯದಲ್ಲಿ ನಾವು ಏನ್ ಚರ್ಚೆ ಮಾಡಿದ್ವಿ? ದುಃಖ ಇದೆ, ಅದಕ್ಕೆ ಕಾರಣ ಏನು? ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು? ದುಃಖ ಇದೆ ಅನ್ನೋ ನಿರ್ಣಯ ಮಾಡು. ऐसे होता है ना, पहले ವೈದ್ಯ ಹೋಗ್ತಿದೆ. ವೈದ್ಯ ನಾಡಿ ನೋಡ್ಬಿಟ್ಟು ಹೇಳ್ಬಿಡ್ತಿದ್ರು ಏನ್ ರೋಗ ಇದೆ ಅವನಿಗೆ. ಇವಾಗ ಹೇಳಕ್ ಹೋಗೋದಿಲ್ಲ, ಈಗ 24 ಟೆಸ್ಟ್ ಬರೆದು ಬಿಡ್ತಾರೆ. ಆದ್ರೆ ವೈದ್ಯನಿಗೆ ನಾಡಿ ನೋಡಿ ಹೇಳೋ ಅವಶ್ಯಕತೆ ಏನ್ ಬಿತ್ತು? ರೋಗಿ ಕೇಳಿದ್ರೆ ಹೇಳ್ಬಿಡ್ತಿದ್ನಲ್ಲ ರೋಗಿ. ಈಗ ಕೇಳ್ತಾರಲ್ಲ ಡಾಕ್ಟರ್ ಏನಾಗ್ತಿದ್ಯಪ್ಪ ನೀನೇ ಹೇಳು. तो वैसे ही वैद्य भी पूछ लेते क्या हो रहा था बताओ. लेकिन ವೈದ್ಯ ಕೇಳ್ತಾ ಇರಲಿಲ್ಲ. ವೈದ್ಯ ಉಲ್ಟಾ ರೋಗಿಗೆ ಹೇಳ್ಬಿಡು ಹಿಂಗಾಗ್ತಿದ್ದೆ ತಾನೆ, ಹಿಂಗಾಗ್ತಿದೆ ತಾನೆ, तो हाँ हाँ ಅಂತಿದ್ದ. तो ये क्या हुआ कि वैद्य के पास तो कोई डिग्री था नहीं, कॉलेज भी नहीं गए थे वैद्य. अब रोगी को विश्वास कैसे हो? ಈಗ ನಿಜವಾಗ್ಲೂ ವೈದ್ಯರಿದ್ದಾರೋ ಇಲ್ಲ ಸುಮ್ಮನೆ ಅಂಗಡಿ ತಕೊಂಡು ಕೂತಿದಾರ ಅಂತ ಹೆಂಗ್ ಗೊತ್ತಾಗುತ್ತೆ? तो ರೋಗಿಗೆ ವಿಶ್ವಾಸ ಬರಲಿ ಅಂತ ವೈದ್ಯ ಮೊದಲು ನಾಡಿ ನೋಡಿ ಹೇಳ್ಬಿಡ್ತಿದ್ರು. ಹಾಗೆ ಮೊದಲನೇ ಅಧ್ಯಾಯದಲ್ಲಿ ದುಃಖವನ್ನ ಹೇಳ್ತಾ ಇದ್ದಾರೆ. ನಾವು ಪರೀಕ್ಷಿಸಿ ನೋಡ್ಬೇಕು. ಕೇಳ್ತಾ ಇದ್ದಾರೆ ಈ ತರ ದುಃಖ ಇದೆಯೋ ಇಲ್ವೋ ನಿನಗೆ? ಅಲ್ಲ, ಹಾ ಈ ತರ ದುಃಖ ಅಂತೂ ಇದೆ.
ಆವಾಗ ಇವನಿಗೆ ವಿಶ್ವಾಸ ಆಯ್ತು, ಹಾ ಇವ್ರೇನು ಹೇಳ್ತಿದಾರೆ ಕರೆಕ್ಟ್ ಇದೆ. ಅವಾಗ ಕೇಳಿದ ಇದಕ್ಕೆ ಉಪಾಯ ಏನು, ಉಪಾಯ ಕ್ಯಾ ಹೈ ಅಬ್. ಕ್ಯೂಕಿ ಮೊದಲು ರೋಗ ಗೊತ್ತಾಗಬೇಕು, ರೋಗದಿಂದ ಆಗೋ ದುಃಖ ಗೊತ್ತಾಗಬೇಕು, ಆಮೇಲೆ ಉಪಾಯ. ಠೀಕೇನಾ? तो ರೋಗ ಏನು ಹೇಳಿದ್ರು? ಸಂಸಾರ ಪರಿಭ್ರಮಣೆ, ಚತುರ್ಗತಿ ದುಃಖ. मतीगा वैद्य के पास में कोई आया और वैद्य ने बोला था कि तुम गुड़ और तेल मत खाओ, ಬೆಲ್ಲ ಎಣ್ಣೆ ಎರಡೂ ತಿಂದ್ರೆ ನಿನಗೆ ದೇಹಕ್ಕಾಗೋದಿಲ್ಲ. तो ಒಂದು ತಿಂಗಳು ಬಂದ್ಬಿಟ್ಟು ಬಂದ ವೈದ್ಯರ ಮುಂದೆ ಬಂದು ಅಳ್ತಾ ಇದ್ದಾನೆ, ನಂಗೆ ಆಗ್ತಾ ಇಲ್ಲ, ಹೊಟ್ಟೆನೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. तो ವೈದ್ಯರು ಕೇಳ್ತಾರೆ, गुड़ तेल खाया? तो बोलता है नहीं. तो डांट के बाहर कर दिया उसको, ಹೋಗಿ ನಿನಗೆ ಯಾವ ಔಷಧಿನೂ ಇಲ್ಲ. तो ಅಕ್ಕಪಕ್ಕ ಇದ್ದವ್ರು, ಈ ವೈದ್ಯರು ನೀವ್ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಪಾಪ ಅಳ್ತಾ ಇದ್ದಾನೆ ಅವನು. बोले ನಿಮಗೆ ಗೊತ್ತಿಲ್ಲ ಅಂದ್ರೆ ಯಾಕೆ ಮಾತಾಡ್ತಾ ಇದ್ದೀರಾ? ಅವನು ತಿಂದಿದನೋ ಇಲ್ವೋ ಅನ್ನೋದು ಗೊತ್ತಾಗದೇನೆ ನಾನು ಏನೂ ಮಾಡಕ್ ಸಾಧ್ಯ ಇಲ್ಲ. ಮೊದಲು ಗೊತ್ತಾಗಬೇಕು, ಅವಾಗಲೇ ಔಷಧಿ ಕೊಡಕ್ ಸಾಧ್ಯ. ಅವನು ನಿಜವಾಗ್ಲೂ ತಿಂದಿಲ್ವೋ ಇಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ನಂಗೆ ಹೆಂಗ್ ಗೊತ್ತಾಗುತ್ತೆ? तो पहले ಪರೀಕ್ಷಾ. तो 15 ನಿಮಿಷ ಆದ್ಮೇಲೆ ಬಂದು ನಿಧಾನಕ್ಕೆ ಹೇಳ್ತಾನೆ ಕಿವಿಯಲ್ಲಿ, ಏನಂತ? थोड़ा सा खाया था, हाँ अब आ जाओ अंदर, अब इलाज होगा. तो ನಮಗೇನಾಗುತ್ತಿದೆ, ಜಿನವಾನಿ ಕೇಳ್ತಾ ಇದೆ, ದುಃಖ ಇದೆಯೋ ಇಲ್ವೋ, ನಿನಗೆ ಯಾವ ಅಪಚನ ಆಗ್ತಾ ಇದೆ, ನಿನಗೆ ಯಾವ ಈ ಸಂಕಟಗಳಿದೆ, ಇದರ ಹಿಂದೆ ನೀನು ಯಾವ ಸೇವನೆಯನ್ನ ಮಾಡಬೇಕಿತ್ತು ಅದನ್ನ ಮಾಡಿದೆಯೋ ಇಲ್ವೋ? तो ಇವನು ಬಂದೆ, ನಾನು ಯಾವುದು ಮಾಡಿಲ್ಲ, ನಾನು ಯಾವ ಪಾಪನೂ ಮಾಡಿಲ್ಲ. तो ಆಚಾರ್ಯರು ಕೇಳ್ತಾ ಇದ್ದಾರೆ, ಅಜ್ಞಾನ का पोषण किया था कि नहीं किया था? ಅಜ್ಞಾನವನ್ನ ಪೋಷಣೆ ಮಾಡ್ತಿದ್ಯೋ ಮಾಡ್ತಿಲ್ವೋ? ನೋಡು, ಅಜ್ಞಾನದಲ್ಲಿ ಇರಕ್ಕೆ ಆನಂದ ಆಗುತ್ತೋ ಆಗೋದಿಲ್ವೋ? ಒಂದು 20-30 ಮಿನಿಟ್ಸ್ ಜಾಸ್ತಿ ಯಾರಾದ್ರೂ ಜ್ಞಾನ ಹೇಳಕ್ ಶುರು ಮಾಡಿದ್ರೆ ಏನಂತಾನೆ ಅವನು, ಸಾಕು ತುಂಬಾ ಜ್ಞಾನ ಆಗೋಯ್ತೀಗ. क्यों? इसको ज्ञान पसंद ही नहीं है, ಜ್ಞಾನ ಇಷ್ಟನೇ ಇಲ್ಲ ಇವನಿಗೆ. ಮತ್ತು ಇವನ ಜೀವನ ಎಲ್ಲ ಜ್ಞಾನದ ಮೇಲೆ ನಿಂತಿದೆ. तो क्या होगा? ನಾವು ಇಷ್ಟು ಸಮಸ್ಯೆಗಳನ್ನ ಎಣಿಸ್ತಾ ಇರ್ತೀವಲ್ಲ, ಇದ್ಯಾವ ಸಮಸ್ಯೆಗಳ ಹಿಂದೆನೂ ಇರೋ ಮೂಲ ಕಾರಣ ಅಜ್ಞಾನ ಇದೆ, ಅದನ್ನು ನೋಡೋದಿಲ್ಲ ನಾವು. जैसे किसी कोई बच्चा या कोई युवक अपराध करता है, तो अपराध ಮಾಡೋದ್ರ ಹಿಂದೆ ಮೂಲ ಕಾರಣ ಏನಿದೆ ಅದು ಗೊತ್ತಿಲ್ಲ. ಆಕರ್ಷಣೆ ಇದೆ, ಅದಕ್ಕೆ ತಾನೇ ಅಪರಾಧ ಮಾಡ್ತಾನೆ. तो ಆಕರ್ಷಣೆ ಯಾಕಿದೆ ಗೊತ್ತಿಲ್ಲ ನಮಗೆ. ಯಾವಾಗ ಜೀವಕ್ಕೆ ಗೊತ್ತಾಗುತ್ತೆ ನನ್ನಲ್ಲಿ ಇನ್ನೂ ಕೂಡ ಅರಣ್ಯದ ತುಂಬಾ ಭಾಗ ನನ್ನ ಒಳಗಡೆ ಇದೆ, ಇನ್ನು ಕಾಡು जंगल अभी बाकी है अंदर में, उसको पता हो तब तो वो कुछ छोड़ पाएगा. ಚೆಂಡು ಹೂ ಇರುತ್ತಲ್ಲ, ಒಂದು ಹೂ ಇರೋದಿಲ್ಲ, ಅದು ಸಾವಿರಾರು ಇರುತ್ತೆ. ಮತ್ತದೇನ್ ಮಾಡುತ್ತೆ? ದುಂಬಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಬಂದ್ ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಸಂತತಿ ಮುಂದೆ ಹೋಗೋದು ಹೇಗೆ? ರೋಸ್ ರೆಡ್ ಆಗುತ್ತೆ, ಇಲ್ಲಾಂದ್ರೆ ಸಂತತಿ ಮುಂದೆ ಹೋಗೋದು ಹೇಗೆ? ಹಾಗೆ ಮನುಷ್ಯನಿಗಿದೆ. ಆದ್ರೆ ಮನುಷ್ಯ ವಿಚಾರಣೆ ಮಾಡದೆ ಹೋದ್ರೆ, ಜ್ಞಾನವನ್ನ ದುರ್ಲಕ್ಷ್ಯ ಮಾಡಿಬಿಟ್ರೆ ಮಾತ್ರ, ಒತ್ತಡದಿಂದ ಪಾಲನೆ ಮಾಡಿದ್ರೆ
ಅವನ ಜೀವನದ ದಿಕ್ಕು ಹೇಗೆ ಬದಲಾಗುತ್ತೆ. ಅದಕ್ಕೆ ಉಪಾಯದಲ್ಲಿ ನಾವು ಈಗ ಕಾಲಿಡೋದಿದೆ. 3ನೇ ಅಧ್ಯಾಯ 3ರಾ ಅಧ್ಯಾಯ ಉಪಾಯ. ಏನು ಉಪಾಯ ಹೇಳುತ್ತಾ ಇದ್ದಾರೆ? ಇಲ್ಲಿ ತನಕ ಯಾವ ಡಯಾಗ್ನೋಸಿಸ್ ಆಯಿತು ಅದರ ಉಪಾಯ ಏನು? ದೇಖೋ, ಮೊದಲನೇ ಉಪಾಯ ಇದೆ ಸಮ್ಯಕ್ತ್ವ. ಏನ ಸಮ್ಯಕ್ತ್ವ ಏನಂತ ಹೇಳುತ್ತಿದ್ದಾರೆ? ಆತಮ ಕೋಹಿತ ಹೇ ಸುಖ ಸೋ ಸುಖ ಆಕುಲತಾ ಬಿನ ಕಹಿಯೇ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆತಮಕೋ ಜೋ ಸುಖ ಹೇ, ಆ ಸುಖವನ್ನು ನಾವು ಈಗ ಸ್ವಲ್ಪ ಗುರುತಿಸ್ಬೇಕಲ್ಲ. ಯಾಕಂದ್ರೆ ಪ್ರಪಂಚ ನಮಗೆ ಉಲ್ಟಾ ಪಾಠ ಕಲಿಸಿದೆ. ಸುಖ ಅಂದ್ರೆ ಏನು? ಸುಖ ಅಂದ್ರೆ ನಮ್ದೆಲ್ಲ ಪರಿಭಾಷೆಗಳಿದೆಯಲ್ಲ. ಒಳ್ಳೆ ಮದುವೆ, ಒಳ್ಳೆ ಮಕ್ಕಳು, ಒಳ್ಳೆ ದೇಹ, ಒಳ್ಳೆ ಮನೆ, ತುಂಬಾ ಪರಿಗ್ರಹ, ಇದೆಲ್ಲ ಸುಖ ಇದೆ. ಇದನ್ನ ಮೊದಲು ತೆಗಿಬೇಕಲ್ಲ. तो सुख माने क्या? तो कहा सुख माने आकुलता बिन कहिए. ಸುಖ ಮಾನೆ ಜಿಸ್ಮೆ ಆಕುಲ್ತಾ ನೈ. ಸುಖ ಅಂದ್ರೆ ಯಾವುದು? ತಿಂಡಿ ತಿಂತಾ ಇದ್ದಾನೆ ಮತ್ತು ಬೆವರು ಬರ್ತಾ ಇದೆ, ಮತ್ತೇನು ಹೇಳ್ತಾ ಇದ್ದಾನೆ? ತುಂಬಾ ಆನಂದ ಆಯಿತು. ये सुख है? ಬೋಲು. ಸುಖ ಹೇಗಿರ್ಬೇಕು? ಸುಖ ಅಂದ್ರೆ ಆಕುಲತೆ ಇಲ್ಲದೆ. ಆಕುಲತೆ ಅಂದ್ರೆ ಆ ಟೈಪ್ ಆಫ್ ಎಂಗ್ಸೈಟಿ, ಆತಂಕ ಇಲ್ಲದೆ ಇರೋದು. ಎಲ್ಲಿ ಆತಂಕ ಇಲ್ಲ ಅದು ಸುಖ ಇದೆ. ಆಕುಲತ, ಆತಂಕ ಎಲ್ಲಿಲ್ಲ ವಿಚಾರ ಮಾಡೋದು. कहां पर आकुलता नहीं है? बोलो, संसार के किस विषय में आकुलता नहीं है? ಯಾವುದಾದ್ರೂ ಒಂದು ಕೆಲಸ ನಮಗೆ ಆತಂಕ ಇಲ್ಲದೆ ಇರೋದು ಸಿಗತ್ತೇನು ಜೀವನದಲ್ಲಿ? ಯಾರಾದ್ರೂ ಒಂದು ಉದಾಹರಣೆ ಕೊಡಕ್ಕಾಗುತ್ತೆ? ಈ ಕೆಲಸ ಇದೆ, ಇದರಲ್ಲಿ ಆತಂಕ ಇಲ್ಲ ನನಗೆ. ऐसा कोई एक उदाहरण ಇದೆ ಯಾರ ಹತ್ರ ಆದ್ರೂ? ಬೋಲೋ, ವಿಚಾರ ಮಾಡಿ. ಒಂದು ಘಟನೆ, ಒಂದು ಕೆಲಸ. ಇದರಿಂದ ಏನು ಗೊತ್ತಾಗ್ತಾ ಇದೆ? ನಮ್ಮ ಎಲ್ಲ ಕೆಲಸಗಳಲ್ಲಿ ಆತಂಕವೇ ಆತಂಕ ತುಂಬಿದೆ. ಮತ್ತೆ ಎಲ್ಲಿ ಆತಂಕ ಇದೆ ಅದಕ್ಕೆ ಸುಖ ಅಂತ ಕರೆಯೋದು ಹೇಗೆ? ಆತಂಕಕ್ಕೆ ಸುಖ ಅಂತ ಕರೆಯೋದಂತೂ ಮೂರ್ಖತನ ಇದೆ. ಆತಂಕ ಸುಖ ಹೇಗಾಗುತ್ತೆ? ಎಲ್ಲಿ ಭಯ ಇಲ್ಲ, ಆತಂಕ ಇಲ್ಲ, ಅದು ಸುಖ ಇದೆ. तो ಆತ್ಮನಿಗೆ, ಜೀವಕ್ಕೆ ಹಿತ ಯಾವುದು? ಯಾವುದು ನಿರಾತಂಕ ಸುಖ ಇದೆ ಅದು ಆತ್ಮನಿಗೆ ಹಿತ ಇದೆ. ಆತಂಕ ಇಲ್ಲದಿರೋ ಸುಖ ಜೀವಕ್ಕೆ ಹಿತ ಇದೆ. ಇಂತಹ ಸುಖದಲ್ಲಿ ಯಾರಿರ್ತಾನೆ ಅವನಿಗೆ ಜ್ಞಾನಿ ಅಂತ ಕರೀತಾರೆ, ಅವನಿಗೆ ಸಮ್ಯಕ್ ದೃಷ್ಟಿ ಅಂತ ಕರೀತಾರೆ. कि सम्यक दृष्टि माने जिसको कोई आकुलता नहीं होता, अंतरंग में, बाह्य में नहीं. ಅವನ ವಿಚಾರಗಳಲ್ಲಿ, ಅವನ ಅಂತರಂಗ ಲೋಕದಲ್ಲಿ ಅವನಿಗೆ ಯಾವತ್ತೂ ಆತಂಕ ಇಲ್ಲ. ಸ್ವಲ್ಪ ಗ್ರಹಣೆ ಆಗ್ತಾ ಇದೆ ಎಲ್ಲರಿಗೂ. ಏನ್ ಚರ್ಚೆ ಮಾಡ್ತಾ ಇದ್ದಾರೆ? ಯಾವ ವ್ಯಕ್ತಿಗೆ ಮಾನಸಿಕವಾಗಿ ಆತಂಕನೇ ಇಲ್ಲ, ಅವನ ಜೀವನ ಎಷ್ಟು ಉನ್ನತ ಇರ್ಬೋದು. ಇದು ಧರ್ಮ ಇದೆ. ಆತಂಕ ರಹಿತ ಜೀವನವೇ ಧಾರ್ಮಿಕ ಜೀವನ ಇದೆ. ಬಾಕಿ ಇನ್ನುಳಿದಕ್ಕೆ ಯಾವುದಕ್ಕಾದ್ರೂ ಧಾರ್ಮಿಕ ಅಂತ ಇದೀವಿ ಅಂದ್ರೆ ಅದೆಲ್ಲ ನಿರರ್ಥಕ ಇದೆ. यदि आकुलता रहित जीवन है तो वो धार्मिक जीवन है. उसको सातिशय पुण्य का बंध भी होगा. ಅವನಿಗೆ ಪುಣ್ಯ ಬಂಧನೂ ಆಗುತ್ತೆ. ಯಾಕೆ? ಆತಂಕ ಇಲ್ಲ. ಆತಂಕ ಇಲ್ಲದಿರೋ ಸುಖ ಎಲ್ಲಿ ಸಿಗುತ್ತೆ ಹೇಳಿದ್ರು? ಶಿವ ಮಾಹಿತಾತೆ, ಆಕುಲತಾ ರಹಿತ ಸುಖ ಶಿವ. ಶಿವ ಅಂದ್ರೆ
ಶಿವ ಅಂದರೆ ಮೋಕ್ಷ, ಮುಕ್ತಿ. ಮುಕ್ತಿ ಅಂದ ತಕ್ಷಣ ಡೈರೆಕ್ಟ್ ಸಿದ್ಧಶಿಲೆಗೆ ಹೋಗೋದಿಲ್ಲ ಈಗ. ಮುಕ್ತ ಜೀವನ, ಮುಕ್ತಿ, ಮುಕ್ತಿಯಲ್ಲಿ ಆತಂಕರಹಿತ ಸುಖ ಇದೆ. ಈ ಮುಕ್ತಿ ಹೇಗೆ ಸಿಗುತ್ತೆ? ಇದಕ್ಕಾಗಿ ಶಿವ ಮಗಲಾಗ್ಯೋ ಚಹಿಯೇ, ಇದಕ್ಕಾಗಿ ನಾವು ಮೋಕ್ಷ ಮಾರ್ಗದ ಮೇಲೆ ನಡಿಬೇಕು. ಆತಂಕರಹಿತ ಸುಖ ಯಾರಿಗೆ ಬೇಕಾಗಿದೆ ಅವನಂತೂ ಮೋಕ್ಷ ಮಾರ್ಗದ ಮೇಲೆ ನಡಿಬೇಕು. ಯಾಕಂದ್ರೆ ಆತಂಕರಹಿತ ಮೋಕ್ಷದಲ್ಲಿದೆ, ಮುಕ್ತಿಯಲ್ಲಿದೆ. ಓಕೆ, ಮೋಕ್ಷ ಮಾರ್ಗದಲ್ಲಿ ನಡೆದರೆ ಅವನಿಗೆ ಆತಂಕರಹಿತ ಸುಖ ಸಿಗುತ್ತೆ. ठीक है, अब प्रश्न बनतु ಈ ಮೋಕ್ಷ ಮಾರ್ಗ ಅಂದ್ರೆ ಏನು? प्रश्न क्या उठा, ये मोक्ष मार्ग क्या होता है? तो उत्तर ಏನು ಕೊಟ್ಟರು, ಮೋಕ್ಷ ಮಾರ್ಗ ಎರಡು ಪ್ರಕಾರದಿರುತ್ತೆ. ಪ್ರಶ್ನೆ ಏನಿತ್ತು, ಮೋಕ್ಷ ಮಾರ್ಗ ಅಂದ್ರೆ ಏನು? ಉತ್ತರ ಏನು ಕೊಟ್ಟರು, ಎರಡು ಪ್ರಕಾರದಿರುತ್ತೆ. ಯಾಕೆ ಉತ್ತರ ಈ ತರ ಕೊಟ್ಟರು? ಯಾಕಂದ್ರೆ ಬಹುತೇಕವಾಗಿ ಮೋಕ್ಷ ಮಾರ್ಗವನ್ನ ನಾವು ತಪ್ಪಾಗಿ ಗ್ರಹಿಸ್ಬಿಡ್ತೀವಿ. ಮೋಕ್ಷ ಮಾರ್ಗ ಅಂದ್ರೆ ಧರ್ಮ, ಸಿಂಪಲ್. ಧರ್ಮವನ್ನ ನಾವು ಸರಿಯಾಗಿ ಗ್ರಹಿಸೋದಿಲ್ಲ. ಅದಕ್ಕೆ ಭೇದ ಮಾಡಿದ್ರು ಎರಡು. ಏನ್ ಭೇದ ಮಾಡಿದ್ರು? ಒಂದು ನಿಶ್ಚಯ ಮೋಕ್ಷ ಮಾರ್ಗ, ಒಂದು ವ್ಯವಹಾರ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗದಲ್ಲಿ ಎರಡು ಭೇದ, ಒಂದು ನಿಶ್ಚಯ, ಒಂದು ವ್ಯವಹಾರ. ನಿಶ್ಚಯ ವ್ಯವಹಾರ ಯಾವ ಭೇದಗಳಿದೆ ಇದನ್ನ ಮುಂದೆ ಹೇಳ್ತಾರೆ. ನಿಶ್ಚಯ ಯಾವುದು ಮತ್ತು ವ್ಯವಹಾರ ಯಾವುದು? ತುಂಬಾ ಸರಳ ಹಾಗೂ ಸಂಕ್ಷಿಪ್ತ ಉತ್ತರ ಇದೆ, ತುಂಬಾ ಸರಳ. ಏನ್ ಹೇಳ್ತಾರೆ? ಪರದ್ರವ್ಯನತೆ ಭಿನ್ನ ಆಪ್ ಮೇ ರುಚಿ ಸಮ್ಯಕ್ತ್ವ ಬಲ ಹೇ. ರತ್ನಾಕರ್ ಅವ್ರನ್ನೇ ಹೇಳ್ತಾರಲ್ಲ, ಏನು? ತತ್ವರುಚಿ ಆತ್ಮಕ್ಕೆ ಪುಟ್ಟಲದು. ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಪರದ್ರವ್ಯನತೆ ಭಿನ್ನ, ಪರವಸ್ತುಗಳಿಂದ ಭಿನ್ನವಾದಂತಹ ಆತ್ಮ ಸ್ವಭಾವದಲ್ಲಿ ಆಸಕ್ತಿ, ಅದೇನಿದೆ? ಸಮ್ಯಕ್ತ್ವ, ನಿಶ್ಚಯ ಸಮ್ಯಕ್ತ್ವ. ಇಷ್ಟೇ ಸುಲಭ ಇದೆ, ನಾವು ತುಂಬಾ ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ದೀವಿ. ಏನಿದೆ ಇದರಲ್ಲಿ? ಪರವಸ್ತುಗಳಿಂದ ಬೇರೆಯಾದಂತಹ ಆತ್ಮ ಸ್ವಭಾವದಲ್ಲಿ ಯಾರಿಗೆ ಆಸಕ್ತಿ ಇದೆ? ಯಾರ್ಯಾರಿಗಿದೆ ಆಸಕ್ತಿ? ಯಾವುದರಲ್ಲಿದೆ? ಸ್ವಲ್ಪ ವಿಚಾರ ಮಾಡೋದು ಈ ವಿಷಯಗಳನ್ನು. ಇಲ್ಲ ಅಂದ್ರೆ ಜೀವನದ ದಿಕ್ಕು ಬದಲಾಗೋದಿಲ್ಲ, ಧರ್ಮದ ಉತ್ತಮ ಸುಖ ಸಿಗೋದಿಲ್ಲ. ಹೆಸರಿಗೆ ಮಾತ್ರ ಧರ್ಮ ಪಾಲನೆ ಮಾಡ್ಬಿಡ್ತೀವಿ, ಸುಖ ಸಿಗೋದಿಲ್ಲ. ವಿಚಾರ ಮಾಡೋದು, ಆಸಕ್ತಿ ಎಲ್ಲೆಲ್ಲಿದೆ ನಮಗೆ? ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇದೆ. ಒಬ್ಬರಿಗೆ ಆಸಕ್ತಿ ಪೂಜೆ ಮಾಡೋದ್ರಲ್ಲಿದೆ, ಒಬ್ಬರಿಗೆ ಆಸಕ್ತಿ ಟಿವಿ ನೋಡೋದ್ರಲ್ಲಿ. ದಿನಪೂರ್ತಿ ಮನೆಯಲ್ಲಿ ಆನೆ ಇರುತ್ತೆ, ಅದು ಆಫೇ ಆಗಲ್ಲ, कंटिन्यूअस. हमको पता भी है हम लोग कितना बड़ा अपराध करते हैं. ये निगोद का कारण नहीं है तो क्या है? सोचना समझना बिल्कुल नहीं. ಒಂದ್ 5 ನಿಮಿಷ ಸಮಯ ಸಿಕ್ಕಿದ್ರೆ ಮೊಬೈಲ್ ತಗೊಂಡು ಕೂತ್ಕೊಂಡ್ಬಿಡ್ತಾನೆ. ವಿಚಾರ नहीं करना इसको. ಅರ್ಥ ಆಗ್ತಿದೆ? ಯಾರು ಜೊತೆಗಿಲ್ಲದೇನೆ ಒಂದು ಸ್ವಲ್ಪ ಕಾಲ ಕೂತ್ಕೊಂಡ್ರೆ ಕೂತ್ಕೊಳ್ಳಕ್ ಆಗೋದಿಲ್ಲ ಇವನಿಗೆ, ಎದ್ದು ಓಡ್ಬಿಡ್ತಾನೆ. ये हालत है. तो ಏನ್ ಹೇಳ್ತಿದ್ದಾರೆ? आसक्ति, रुचि. रुचि किसमें? यदि रुचि पर द्रव्य में है तब तो जीवन सुधरने वाला नहीं. ಪರದ್ರವ್ಯಗಳನ್ನ ಇಟ್ಕೊಳ್ಳೋದು ಮತ್ತೆ ಪರದ್ರವ್ಯಗಳಲ್ಲಿ ಆಸಕ್ತಿ ಇರೋದು ಎರಡು ಬೇರೆ ಬೇರೆ ಇದೆ. ಎಷ್ಟು ಪರದ್ರವ್ಯಗಳಿದೆ ನಮ್ಮ ಜೊತೆಗೆ,
ಮತ್ತೆ ಆಸಕ್ತಿ ಎಷ್ಟಿದೆ, ಇದೆರಡು ಬೇರೆ ಬೇರೆ ಇದೆ. ಸಂಯೋಗದಿಂದ ತುಂಬಾ ವಸ್ತುಗಳು ನನ್ನ ಜೊತೆಗೆ ಇರ್ಬೋದು, ಅಥವಾ ನಾನೇ ಮಾರ್ಕೆಟ್ ಮಧ್ಯದಲ್ಲಿ ಕೂತಿರ್ಬೋದು, ಕ್ಯಾ ಪತಾ. ಮಾರುಕಟ್ಟೆಯ ಮಧ್ಯದಲ್ಲಿ ನಾನು ಕೂತಿದ್ದೇನೆ, ಸುತ್ತಮುತ್ತ ಸಾವಿರಾರು ಜನ ಇದ್ದಾರೆ, कुछ फर्क नहीं पड़ता. फर्क किससे पड़ेगा? तुम्हारा वास्ता किससे, ನಿನಗೆ ಆಸಕ್ತಿ ಯಾರಲ್ಲಿದೆ. ಮಾರ್ಕೆಟ್ ಅಲ್ಲಿ ಕಾಣಿಸುವಂತಹ ಬಣ್ಣ ಬಣ್ಣ ವಸ್ತುಗಳಲ್ಲಿ ನಿನ್ನ ಆಸಕ್ತಿ ಇದೆಯೋ, ಅಥವಾ ನಿನ್ನ ವಿಚಾರಗಳಲ್ಲಿ ನಿನ್ನಲ್ಲಿ ನಿನಗೆ ಸ್ವಲ್ಪ ಆಸಕ್ತಿ ಇದೆಯೋ, ಇದು ಗೊತ್ತಾಗಬೇಕಲ್ಲ. ತುಂಬಾ ಒಂದೇ ಒಂದು ವಾಕ್ಯದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನಿಶ್ಚಯ ಮೋಕ್ಷ ಮಾರ್ಗ ಅಂದ್ರೆ ಏನು? ಕಿ ಪರದ್ರವ್ಯನತೆ ಭಿನ್ನ. ಪರದ್ರವ್ಯ ಅಂದ್ರೆ ಯಾವುದು? ಪರದ್ರವ್ಯ ಅಂದ್ರೆ ಯಾವುದು? परद्रव्य माने शरीर. आमेले आप में मतलब अपने आप को छोड़कर ಇನ್ನೊಂದು ಜೀವ ದ್ರವ್ಯ ಕೂಡ ಪರದ್ರವ್ಯ ಇದೆ. ಅಂದ್ರೆ ನನ್ನನ್ನು ನಾನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಪರದ್ರವ್ಯ ಇದೆ. तो ಉಳಿದಿದ್ದೆಲ್ಲ ಏನೇನ್ ಬಂತು? कि जो कुछ भी है सब देख लो ना तुम, पूछते क्यों? जो कुछ भी है वो सब परद्रव्य है. तो ಅದರಲ್ಲಿ ಭೇದ ಮಾಡೋ ಅವಶ್ಯಕತೆ ಏನಿದೆ? ಭೇದ ಏನ್ ಮಾಡೋದಿಲ್ಲ. ಆದ್ರೆ ನಾವೇನ್ ಮಾಡಿದ್ದೀವಿ? ಮೊದಲಂತೂ ದೇಹ ಜೀವ ಅಂತೂ ಭಿನ್ನ ಮಾಡಿಲ್ಲ. तो ಇಬ್ರು ಜೊತೆಗೆ ಬಂದಿದ್ದಾರೆ, ದೇಹ ಮತ್ತು ಜೀವ. तो ಬಸ್ತಿಗೆ ಇಬ್ರು ಜೊತೆಗೇನೋ ಬಂದಿದ್ದಾರೆ, ಆದ್ರೆ ಆಸಕ್ತಿ ಯಾವುದರಲ್ಲಿದೆ? ಇದು ಇವನ ಪ್ರಾರ್ಥನೆಗಳಿಂದ ಕನ್ಸುತ್ತೆ. ಯಾರಿಗೋಸ್ಕರ ಬೇಡ್ತಾ ಇದ್ದಾನೋ? ಮ್ಯಾಕ್ಸಿಮಮ್ ಜೀವಿಗಳು ಧರ್ಮದಲ್ಲಿ ಬರೋದು ಯಾವುದಕ್ಕೆ? ದೈಹಿಕ ಸುಖಕ್ಕೆ. ದೇಹ ಸುಖ ಸ್ವಲ್ಪ ಕಮ್ಮಿ ಆಗಿದೆ, ಅದು ಜಾಸ್ತಿ ಮಾಡ್ಲಿಕ್ಕೆ. ದೇಹದಲ್ಲಿರೋ ಸಮಸ್ಯೆಯನ್ನ ಧರ್ಮ ದೂರ ಮಾಡೋದಿಲ್ಲ. ಅಚ್ಚಾ, ಹೊಟ್ಟೆಯಲ್ಲಿ ತುಂಬಾ ನೋವಿದೆ, ಬಸ್ತಿಗೆ ಬರೋದು, ಡಾಕ್ಟರ್ ಹತ್ರ ಹೋಗೋದು. क्या करना बोलो? तो आके बैठ जाओ ना मंदिर में. नहीं बैठते ना, क्यों? ಧರ್ಮದ ಅವಶ್ಯಕತೆ ನಿನ್ನ ಮಾನಸಿಕ ಸ್ಥಿರತೆಗೋಸ್ಕರ ಇದೆ, ನಿನ್ನ ವಿಚಾರಗಳಿಗೋಸ್ಕರ ಇದೆ. तो ಪರದ್ರವ್ಯದ ಬಗ್ಗೆ ನಾವೇನು ಇಲ್ಲಿ ಹೇಳ್ತಾ ಇದ್ದಾರೆ? ಈ ಎಲ್ಲಾ ಪರದ್ರವ್ಯಗಳ ಸ್ವಭಾವ ಒಂದೇ ಇದೆ. ಏನ್ ಸ್ವಭಾವ? ಕಿ ಅದು ಪರ ಇದೆ, ಯಾವತ್ತೂ ನಿಂದಾಗೋದಿಲ್ಲ. ಅಪನಾನೇ ಹೋ ಸಕ್ತಾವು, ಓ ಸಬ್ ಪರ್. ಶರೀರದಿಂದ ಹಿಡಿದು ಯಾವ ವಸ್ತು ನಂದಾಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇವನ್ಗೇನ್ ಬೇಕಾಗಿದೆ? ಸಾತು ಚೈಯೆ, ಜೊತೆಗೆ ಬೇಕು. ಏನ್ ಕೆಲಸ ಮಾಡಿದ್ರು ಜೊತೆಗೆ ಬೇಕು. ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡ್ತಾನೆ, ನನ್ನ ಜೊತೆಗೆ ಯಾರೂ ಇಲ್ಲ. ಯಾರಿಲ್ಲ? ಈ ಜೊತೆಗೆ ಹೆಂಡತಿ ಇಲ್ಲ, ಈ ಜೊತೆಗೆ ಮಕ್ಕಳು ಬರ್ತಾ ಇಲ್ಲ, ಸ್ನೇಹಿತರು ಬರ್ತಾ ಇಲ್ಲ, ಜೊತೆಗೆ ಬೇಕಾಗಿದೆ ಅವನಿಗೆ. ಅಚ್ಚಾ, ಯಾರ ಜೊತೆಗೆ ಬರ್ಬೋದು? ಯಾರ ಜೊತೆಗೆ ಬೇಕಾಗಿದ್ದಾರೆ? ಜನ್ಮ ಜೊತೆಗೆ ಆಗೋದು ಬೇಕಾಗಿದೆ. ಹೆಂಡತಿ ಜನ್ಮ ನಿನ್ನ ಜೊತೆಗಾಗಿದ್ದಿದ್ರೆ, ಮಕ್ಕಳ ಜನ್ಮ ನಿನ್ ಜೊತೆಗಾಗಿದ್ರೆ ಅವ್ರ ಮಕ್ಕಳಾಗ್ತಿದ್ರೇನು? ನೈ ಹೋತೇನ? ಅಚ್ಚ, ಜೊತೆಗೆ ಹೋಗ್ಬೇಕು ಅಂದ್ರೆ ಏನು? ಸಾಯುವಾಗ ಎಲ್ಲರೂ ನಿನ್ ಜೊತೆಗೆ. ಇಚ್ಛಾಗೆ ಅಮರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಏಕತ್ವ. ಜಿನ ಧರ್ಮ ನಮಗೆ ಏಕತ್ವವನ್ನ ಕಲಿಸುತ್ತೆ, ಸಾಥ್ ನೈ ಸಿಕ್ಕತಾ जिन धर्म. जिन धर्म हमें सिखाता है एकत्व, मोक्ष, निश्चय मोक्ष मार्ग एकत्व में है. ये जो साथ की भावना है ना, ಈ ನಾಯಿ ಮರಿ ಗೀಮರಿ ಆದ್ರೆ ಒಂದೇ ಸಲಿ 8 ಹುಟ್ಟುತ್ತವೆ, ಜೊತೆಗೆ
ಅಥವಾ ಹಾವು ಸಾವಿರಾರು ಮರಿ ಹಾಕುತ್ತೆ, ಅದು ಜೊತೆ ಜೊತೆಗೆ ಹುಟ್ಟಬಹುದು. ऐसा भाई 7 का हमारी जो इच्छा है ये पूरी हो भी सकती है. 7 चाहिए बोलो. ಈ ನಿಗೋಧ ಪರ್ಯಾಯ ಇದೆಯಲ್ಲ, ಈ ನಿಗೋಧ ಪರ್ಯಾಯದಲ್ಲಿ ಅನಂತ ಜೀವಿಗಳ ಜೊತೆ ಜೊತೆಗೆ ಸಾಯುತ್ತೆ, ಜೊತೆ ಜೊತೆಗೆ ಹುಟ್ಟುತ್ತೆ. एक श्वास में 8-10 बार ಜನ್ಮ್ಯೋ ಮರೆಯೋ ಭರ್ಯೋ ದುಃಖ ಬಾರ್. ಒಂದೇ ಸಮಯದಲ್ಲಿ ಅನಂತ ಜೀವಿಗಳ ಜನ್ಮ, ಅನಂತ ಜೀವಿಗಳ ಮರಣ. ಜೊತೆಗೆ ಜನ್ಮ ಮರಣ ಅಂತೂ ನಿಗೋಧದಲ್ಲಾಗುತ್ತೆ. ಅಲ್ಲಿಂದ ಹೊರಗಡೆ ಬಂದು ಇನ್ನೂ ಜೀವ ಏನ್ ಹೇಳ್ತಾ ಇದ್ದಾನೆ, ಜೊತೆಗೆ ಬೇಕು. ಅದಕ್ಕೆ ಒಂದೇ ವಾಕ್ಯದಲ್ಲಿ ಏನ್ ಹೇಳಿದ್ರು, ಪರದ್ರವ್ಯಗಳಿಂದ ಭಿನ್ನ. ಇದೇನು ನಿನಗೆ ಶ್ರದ್ಧೆ? ಪರದ್ರವ್ಯಗಳಿಂದ ಭಿನ್ನ ಆತ್ಮ ಸ್ವಭಾವವನ್ನು ನೋಡಿದ್ರೆ ಅವನಿಗೆ ಮೋಕ್ಷ ಮಾರ್ಗದಲ್ಲಿ ಪ್ರವೇಶ ಇದೆ. वो धर्म है. और परद्रव्य में ही देख रहे, अब कोई धर्म नहीं है. ठीक है. तो ಆಸಕ್ತಿ ಯಾರ್ಯಾರಿಗೆ ಎಲ್ಲೆಲ್ಲಿದೆ ಸ್ವಲ್ಪ ಗಮನ ಕೊಟ್ಟು ನೋಡೋದು, ಮತ್ತು ಈ ಆಸಕ್ತಿಗಳನ್ನ ಬಿಡೋದಲ್ಲ, ಈ ಆಸಕ್ತಿಗಳ ವಾಸ್ತವಿಕತೆಯನ್ನ ಸ್ವಲ್ಪ ನೋಡೋದು. ಇಲ್ಲಾಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಆ ಧರ್ಮ ಅಂದ್ರೆ 4 ನಿಯಮ ತಗೊಂಡ್ಬಿಟ್ವಿ, और ये नियमों को ढो रहे गधों जैसे जिंदगी भर. ऐसा धर्म का सुख थोड़ी मिलेगा. ಯಾವ ವಿಷಯಗಳಲ್ಲಿ ಆಸಕ್ತಿ ಇದೆ ಅದನ್ನ ಸ್ವಲ್ಪ ಕಣ್ತೆರೆದು ನೋಡ್ಬೇಕಲ್ಲ, ಅದ್ರ ವಾಸ್ತವಿಕತೆ ಏನಿದೆ, ತಪ್ ತೋ ಪತಾ ಚಲೇಗಾ. ದಿನಾ ಪೂರ್ತಿ ಒಂದು ಹಾಡು ಹೇಳ್ತಾ ಇದ್ದಾನೆ ಅವನು, ತುಂಬಾ ಇಷ್ಟ ಇದೆ ಅಂತ ಹೇಳ್ತಾ ಇದ್ದಾನೆ. ಅದ್ರ ಲಿರಿಕ್ಸ್ ಏನಿದೆ ಅದೇ ಗೊತ್ತಿಲ್ಲ ಇವನಿಗೆ. ಸ್ವಲ್ಪ ಲಿರಿಕ್ಸ್ ಅನ್ನ ತೆಗೆದು ಇವನು ಮುಂದೆ ಇಡೋದು, ನೋಡಿ ಇದನ್ನ ಹೇಳ್ತಾ ಇದೀಯ ನೀನು ಅಂತ ಗೊತ್ತಾಗುತ್ತೆ ಏನ್ ಹೇಳ್ತಾ ಇದ್ದೀವಿ ಅಂತ. ತನ್ನಿಂದ ತಾನೇ ಬಿಟ್ಟು ಹೋಗುತ್ತೆ. ನಾವು ಎಷ್ಟು ಭಯಭೀತ ಆಗ್ಬಿಟ್ಟಿದೀವಿ ಅಂದ್ರೆ, ತುಂಬಾ ಗಮನ ಕೊಟ್ಟು ನೋಡಕ್ ಶುರು ಮಾಡಿಬಿಟ್ರೆ ಬಿಟ್ಟು ಹೋಗುತ್ತೆ ಅಂತ ಗೊತ್ತಿದೆ ನಮಗೆ, ನಾವು ನೋಡೋದಿಲ್ಲ. है ना? यही तो बात है. यदि बहुत अच्छी तरह से आंख खोल करके देखें, ಜಿನ್ವಾನಿ ಏನ್ ಹೇಳುತ್ತೆ, ನಿನಗೆ ಸಂಸಾರ ಗೊತ್ತಿದೆ ಅಂತ ಅನ್ಕೋಬೇಡ. ಸಂಸಾರವನ್ನು ಹೇಗೆ ನೋಡು, ಆತ್ಮಾನುಶಾಸನದಲ್ಲಿ ಮುಂದೆ ಬರೋದಿದೆ. ಸಂಸಾರವನ್ನು ಹೇಗೆ ನೋಡು, ನಿನಗೇನೂ ಗೊತ್ತಿಲ್ಲ ಅನ್ನೋ ಮಗುವಿನ ತರ ಸಂಸಾರ ನೋಡು, ಆಗ ನಿನಗೆ ಗೊತ್ತಾಗುತ್ತೆ. ನಾವು ಹೆಂಗೆ ನೋಡ್ತೀವಿ, ನಮ್ಗೆಲ್ಲ ಗೊತ್ತಿದೆ ಅಂತ. ಸಿಹಿ ತಿಂದ್ರೆ ಏನಾಗುತ್ತೆ, ನಮಗೆ ಮುಂಚೆನೆ ಗೊತ್ತಿದೆ ಏನಾಗುತ್ತೆ ಅಂತ. ಕಹಿ ತಿಂದ್ರೆ ಏನಾಗುತ್ತೆ, ಮುಂಚೆನೆ ಗೊತ್ತಿದೆ ಏನಾಗುತ್ತೆ ಅಂತ. ನಾವು ಕಣ್ತೆರೆದು ನೋಡಕ್ಕೆ ತಯಾರಿಲ್ಲ. ಜಿನ್ವಾನಿ ಹೇಳುತ್ತೆ, ಸ್ವಲ್ಪ ನಿಷ್ಪಕ್ಷವಾಗಿ ನೋಡು. ನಿನ್ನ ಯಾವ ಈ ಜೀವನದ ಆಸಕ್ತಿಗಳಿದೆ ಅವುಗಳಲ್ಲಿ ನೀನು ಪ್ರವೇಶ ಮಾಡಿದಾಗ ಏನ್ ನಡೆಯುತ್ತೆ ನಿಜವಾಗ್ಲು. ತಪ್ಪು ಪತಾ ಚಲೆ. ಹೇಳುತ್ತಿದ್ದಾರೆ, ಈ ಎಲ್ಲಾ ಪರದ್ರವ್ಯಗಳಿಂದ ಯಾರಿಗೆ ಆಸಕ್ತಿ ಹೊರಟೋಗಿದೆ, ತನ್ನಲ್ಲಿ ತನಗೆ ಆಸಕ್ತಿ ಇದೆ, ಅಲ್ಲಿಂದ ಮೋಕ್ಷ ಮಾರ್ಗ ಪ್ರಾರಂಭ ಆಗುತ್ತೆ. ಇದು ನಿಶ್ಚಯ ಮೋಕ್ಷ ಮಾರ್ಗ. अब इससे ज्यादा कुछ कह नहीं सकते. एक वाक्य में कह दिया जो कहना था, है ना? तो ಇದನ್ನು ವಿಸ್ತಾರ ನಾವು 1 ತಿಂಗಳು ಮಾಡಬಹುದು. लेकिन बात कितनी है, ನನ್ನಿಂದ ಬೇರೆ ಇಷ್ಟೇ. ಇನ್ನು ವ್ಯವಹಾರ ಮೋಕ್ಷ ಮಾರ್ಗ ಹೇಳ್ತಾರೆ. ವ್ಯವಹಾರ ಮೋಕ್ಷ ಮಾರ್ಗ ಏನ್ ಹೇಳ್ತಿದ್ದಾರೆ, ಕಿ ಯಾವ ವ್ಯವಹಾರ ಮೋಕ್ಷ ಮಾರ್ಗ ಇದೆ ಅದು ಹೇಳುತ್ತೆ, ಜೀವ ಅಜೀವ ಆಶ್ರವ ಬಂಧ ಇದೇನು ಸಪ್ತ ತತ್ವಗಳಿದೆ ಇವುಗಳನ್ನ ತಿಳಿಯೋದು. ತತ್ವಾರ್ಥ ಶುದ್ಧಾನಂ ಸಮ್ಯಕ್ ದರ್ಶನಂ. ಈ ಸಪ್ತ ತತ್ವಗಳ ತಿಳುವಳಿಕೆ
ಇದಕ್ಕೇನಂದ್ರು ವ್ಯವಹಾರ ಸಮ್ಯಕ್ತ್ವ. ಇಲ್ಲಿ ಒಂದು ಶಬ್ದ ಇದೆ ಕಾರಣ. ಕಾರಣ ಅಂದ್ರೇನು? ಈ ನಿಶ್ಚಯ ಸಮ್ಯಕ್ತ್ವಕ್ಕೆ ಯಾವುದೆಲ್ಲ ಕಾರಣ ಆಗುತ್ತೆ ಅದೆಲ್ಲ व्यवहार सम्यक्त्व. समझ में आया? जो कुछ भी निश्चय सम्यक्त्व के लिए कारण बनता है वो सब व्यवहार सम्यक्त्व. कारण कौन बनता है? कारण देव शास्त्र गुरु. तो देव शास्त्र गुरुಗಳ ಶುದ್ಧ ವ್ಯವಹಾರ ಸಮ್ಯಕ್ತ್ವ ಇದೆ. ಕಾರಣ ಯಾವುದಾದ್ರೂ ಘಟನೆ ಆಗಿರ್ಬೋದು, ಆ ಘಟನೆ ಕೂಡ ವ್ಯವಹಾರ ಸಮ್ಯಕ್ತ್ವಕ್ಕೆ ಕಾರಣ ಇದೆ. ಪೂಜೆ ಮಾಡ್ತಾ ಮಾಡ್ತಾ ನನ್ನ ಆತ್ಮನಲ್ಲಿ ಆಸಕ್ತಿ ಬಂದು ಬಿಡಬಹುದು, ಪೂಜೆ ವ್ಯವಹಾರ ಸಮ್ಯಕ್ತ್ವ ಇದೆ. ಭಕ್ತಿ ಮತ್ತು ಸ್ತುತಿಗಳ ಒಂದು ಮಹತ್ವವನ್ನಂತೂ ನಾವು ಮರ್ತೇ ಬಿಟ್ಟಿದ್ದೀವಿ. ಈಗ जीवन में बहुत बड़ा महत्व होता है भक्ति, भजन और स्तुति. ನಾವೆಲ್ಲ ತುಂಬಾ ಮಾಡರ್ನ್ ಆಗ್ಬಿಟ್ಟಿದೀವಲ್ಲ ಈಗ. ಭಕ್ತಿ ಭಜನ ಎಲ್ಲ ಓಲ್ಡ್ ಟ್ರೆಡಿಷನ್ ಅನ್ಸುತ್ತೆ. ಭಕ್ತಿ ಭಜನ ಸ್ತುತಿ ಪಾಠ ಇದು ತುಂಬಾ ಮಹತ್ವ ಇದೆ. ಎಲ್ಲರ ಮನೆಯಲ್ಲೂ ಕನಿಷ್ಠ ಅರ್ಧ ಗಂಟೆ ಪ್ರತಿದಿನ ಸ್ತುತಿ ಪಾಠ ಆಗಬೇಕು. ಅದರಿಂದ ಆತ್ಮ ಆಸಕ್ತಿ ಬಂದ್ರೆ ಅದು ವ್ಯವಹಾರ ಸಮ್ಯಕ್ತ್ವ ಇದೆ. ಯಾವುದೆಲ್ಲ ಇವನಿಗೆ ನಿಶ್ಚಯ ಸಮ್ಯಕ್ತ್ವದ ಕಡೆಗೆ ಅಥವಾ ಆತ್ಮ ಆಸಕ್ತಿ ಕಡೆಗೆ ಕರ್ಕೊಂಡು ಹೋಗುತ್ತೆ ಅದೆಲ್ಲವೂ ಕೂಡ ವ್ಯವಹಾರ ಸಮ್ಯಕ್ತ್ವ ಇದೆ. ಅರ್ಥ ಆಗ್ತಿದೆ? ವ್ಯವಹಾರದಲ್ಲಿ ಸಪ್ತ ತತ್ವಗಳು ಬಂತು, ಅದನ್ನು ಹೇಳ್ತಾರೆ. ನಾವು ವಿಸ್ತಾರವಾಗಿ ಚರ್ಚೆ ಮಾಡಲ್ಲ ಈಗ. ಆದ್ರೆ ಸಪ್ತ ತತ್ವಗಳಲ್ಲಿ ಏನು ಹೇಳುತ್ತಾರೆ? ನನ್ನನ್ನು ಬಿಟ್ಟು ಎಲ್ಲ ಜೀವ ಇದೆ, ಇಡೀ ಪ್ರಪಂಚ. ಮತ್ತೆ ಯಾವ ಆಸೆಗಳು ನನ್ನಲ್ಲಿ ಹುಟ್ಟುತ್ತಾ ಇದೆ, ಆಸೆಗಳ ಹೆಸರು ಜಿನ್ವಾನಿಯಲ್ಲಿ ಏನಿದೆ? आश्रव. अपनी इच्छाओं का नाम जिनवाणी में आश्रव है. ನಮ್ಮ ಇಚ್ಛೆಗಳ ಮೇಲೆ ನಾವೇನಿಷ್ಟು ಕುಣಿತಾ ಇರ್ತೀವಲ್ಲ, ಇತನಾತೆ ಇಟ್ಲಾತೆ, ಉನ್ಕಾ ನಾಮ ಜಿನ್ವಾನಿ ಮೇ ಆಶ್ರವ ಹೈ. तो ಇಷ್ಟೆಲ್ಲ ಜೀವನ ನಡೀತಾ ಇರೋದು ಏನಕ್ಕೆ? ಆಸೆಗಳಿಂದ. तो ಆಸೆಗಳನ್ನ ಜಸ್ಟಿಫೈ ಮಾಡಲಿಕ್ಕೆ ಅದರಲ್ಲಿ ಎರಡು ಭೇದ ಮಾಡಿಬಿಡ್ತೀವಿ. ಒಂದು ಒಳ್ಳೆ ಆಸೆ, ಒಂದು ಕೆಟ್ಟ ಆಸೆ. क्या आशा और दुराशा ऐसा भेद कर देते हैं. तो ಸ್ಥೂಲ ಅಪೇಕ್ಷೆಯಿಂದ ಭೇದ ಚೆನ್ನಾಗಿದೆ. ಆದ್ರೆ ಮೂಲ ವಿಷಯಕ್ಕೆ ಹೋದ್ರೆ ಆಸೆನೆ ಒಂದು ದೊಡ್ಡ ರೋಗ ಇದೆ. ಯಾಕಂದ್ರೆ ಉತ್ತಮ ಆಸೆ ಯಾವಾಗ ನಿಕೃಷ್ಟ ಆಸೆಯಾಗಿ ಬದಲಾಗುತ್ತೆ ಗೊತ್ತೇ ಆಗೋದಿಲ್ಲ. ಅರ್ಥ ಆಗ್ತಿದೆ? ತನ್ನ ಮಗುಗೆ ಒಳ್ಳೇದಾಗ್ಲಿ ಆಗ್ಲಿ ಅಂತ ಇನ್ನೊಬ್ಬನ ಕೆಟ್ಟದಾಗ್ಲಿ ಅಂತ ಯಾವಾಗ ಭಾವಿಸ್ದ ಅಂತ ಗೊತ್ತೇ ಆಗೋದಿಲ್ಲ ಅವನಿಗೆ. अर्थ ಆಗ್ತಿದೆ? तो ये संसार का नियम है कि जो अच्छा समझता है वो अंतिम रूप से बुरा होता है. जो पुण्य के लिए ही पुण्य करता है वो अंत में जाकर के पाप होता है. ये नियम है. अर्थ ಆಗ್ತಿದೆ? वो पाप ही हो जाता है. क्यों? क्योंकि इच्छा स्वयं पाप है और पुण्य की इच्छा को लेकर के पाप पुण्य करता है, तो तब तो पाप ही होगा ना. ನಿಸ್ವಾರ್ಥವಾಗಿ ಕೆಲಸ ಮಾಡೋದು ನಮ್ಗೆ ಇಲ್ಲಿವರೆಗೂ ಯಾರು ಕಲಿಸಿಲ್ಲ. ನಾವು ಬಾಯಿಂದ ಹೇಳ್ತೀವಿ ನಿಸ್ವಾರ್ಥ ಕೆಲಸ, ಹಂಗ್ ಕೆಲಸ, ಹಿಂಗ್ ಕೆಲಸ ಅಂತ. ಆದ್ರೆ ನಿಸ್ವಾರ್ಥ ಕೆಲಸದ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ನಿಸ್ವಾರ್ಥದ ಅರ್ಥ ಯಾವುದೇ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. तो ಯಾವುದೇ ಆಕಾಂಕ್ಷೆ ಇಲ್ಲದೆ ನಾನೇನಾದ್ರೂ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ಮಾಡ್ತೀನಿ? वो काम ऐसा होना चाहिए कि उसके बजाय मुझे कुछ नहीं चाहिए. ಅರ್ಥ ಆಗ್ತಿದೆ? ನಿಸ್ವಾರ್ಥ ಕೆಲಸ ಯಾರು ಮಾಡಕ್ ಸಾಧ್ಯ ಇದೆ?
ಯಾವ ಕೆಲಸ ಅವನು ಮಾಡ್ತಾ ಇದ್ದಾನೆ ಆ ಕೆಲಸನೇ ಎಷ್ಟು ಉತ್ಕೃಷ್ಟ ಹಾಗೂ ಆನಂದದಾಯಕ ಇದೆ ಅಂದ್ರೆ ಆ ಕೆಲಸದ ಬದಲಾಗಿ ಇನ್ನೇನು ಬೇಕಾಗಿಲ್ಲ ಅವನಿಗೆ. समझ में आती है बात? तब तो निस्वार्थ काम करेंगे. हम निस्वार्थ काम क्यों नहीं कर पाते? क्योंकि हमारे काम ही गलत होते हैं. तो हम चाहते हैं कि जल्दी काम मिटाए और काम के बदले जो मिलेगा वो उठाओ. ಜಿನ್ವಾನಿ ಏನ್ ಹೇಳ್ತಾ ಇದೆ, ಕೆಲಸನೇ ಎಷ್ಟು ಉತ್ಕೃಷ್ಟ ಇರಬೇಕು ಅಂದ್ರೆ ಅದರ ಬದಲಾಗಿ ನಿನಗೆ ಯಾವ ಆಸಕ್ತಿನೂ ಬೇಕಾಗಿಲ್ಲ. तो ಯಾವ ಕೆಲಸ? ಪರದ್ರವ್ಯನತೆ ಭಿನ್ನ ಆಪ ಮೇ ರುಚಿ. ಪರದ್ರವ್ಯಗಳಿಂದ ಭಿನ್ನ ತನ್ನ ಸ್ವಭಾವದಲ್ಲಿ ಆಸಕ್ತಿ ಇದೆಯಲ್ಲ, ಅದರ ಬದಲಾಗಿ ಇನ್ನೇನು ಬೇಕಾಗಿಲ್ಲ. ಅರ್ಥ ಆಗ್ತಿದೆ? ಯಾಕಂದ್ರೆ ಪರದ್ರವ್ಯಗಳನ್ನಂತೂ ಮೊದಲೇ ಬೇರೆ ಮಾಡಿಬಿಟ್ವಿ. ಇನ್ನು ಪ್ರಪಂಚದಿಂದ ಬೇಕೇನು ನನಗೆ, ಕುಚ್ ಬಿ ತೋ ನಹೀ ಚಾಹಿಯೆ. ಅದಕ್ಕೆ ನಾವು ನಿಸ್ವಾರ್ಥ ಕಾಮ ಅಂತೀವಿ. ಇಸ್ ನಿಸ್ವಾರ್ಥ ಕಾಮ ಕಾ ನಾಮ ಜಿನ್ವಾನಿ ಮೇ ಸಂವರ್ ನಿರ್ಜರಾ. संवर निर्जरा माने निस्वार्थ काम, कोई स्वार्थ नहीं. ಆಚಾರ್ಯರು ಜಿನ್ವಾನಿ ಬರೆದಿಟ್ರಲ್ಲ, ಯಾರು ಅವಾರ್ಡ್ ಕೊಡೋರು ಇದ್ರು ಅವ್ರಿಗೆ? ಬೋಲು. ಯಾವ ಶ್ರೇಷ್ಠಿಯಿಂದ ಏನಾಗಬೇಕಿತ್ತು, ಯಾವ ಮನೆ ಕಟ್ಟಬೇಕಿತ್ತು? ಮೊದಲು ಕಾಡಲ್ಲಿದ್ರಲ್ಲ ಆಚಾರ್ಯರು, ಅಲ್ಲೇ ಬರೀತಾ ಇದ್ರು ಗ್ರಂಥಗಳನ್ನ. ಯಾರಿಗೋಸ್ಕರ ಬರೆದ್ರು? ಯಾರಿಂದ ಏನಾಗಬೇಕಿತ್ತು? ಬೋಲು. ನಿಸ್ವಾರ್ಥ, ಬಿಲ್ಕುಲ್ ನಿಸ್ವಾರ್ಥ. ಅರ್ಥ ಆಗ್ತಿದೆ? ನಾವು ನಿಸ್ವಾರ್ಥ ಆಗಿ ಯಾಕೆ ಆಗಕ್ಕಾಗುತ್ತಾ ಇಲ್ಲ ಅಂದ್ರೆ ನಮಗೆ ಪರದ್ರವ್ಯಗಳಲ್ಲಿ ಆಸಕ್ತಿ ಇದೆ. ನಮಗನ್ಸತ್ತೆ ಪರದ್ರವ್ಯಗಳಿಂದ ಏನಾದ್ರೂ ಬರುತ್ತೆ, ನಮಗನ್ಸತ್ತೆ ಪರದ್ರವ್ಯಗಳಿಂದ ಜೀವನ ಪೂರ್ತಿ ಆಗುತ್ತೆ, ನಮಗನ್ಸತ್ತೆ ಪರದ್ರವ್ಯಗಳಿಂದ ನಾನು ದೊಡ್ಡವನಾಗ್ಬಿಡ್ತೀನಿ, ನಮಗನ್ಸತ್ತೆ ಪರದ್ರವ್ಯಗಳಿಂದ ಜೀವನ ಬದಲಾಗ್ಬಿಡುತ್ತೆ. ಹಾಗಾಗಿ ನಮಗೆ ನಿಸ್ವಾರ್ಥತೆ ಗೊತ್ತೇ ಇಲ್ಲ. तो संवर निर्जरा ಹೆಂಗಾಗುತ್ತೆ? संवर निर्जरा उसी को हो सकता है जो निस्वार्थ हो. सम्यक दृष्टिಯ ಎರಡನೆಯ ಗುಣ ಏನು? निकांक्षित. निकांक्षित. वो निकांक्षा क्या है? वो संवर निर्जरा है. ಅದು ಸಂವರ್ ನಿರ್ಜರ ಇದೆ, ಯಾವ ಕಾಂಕ್ಷೆನೂ ಇಲ್ಲ. ಯಾಕಂದ್ರೆ ಈ ಆಸೆಗಳಿದೆಯಲ್ಲ, ಇದು ಉತ್ಪತ್ತಿ ಆಗ್ತಾ ಇದೆ ನನ್ನೊಳಗಡೆ. ಒಂದು ಕಡೆಗೆ ಸ್ವಾಧ್ಯಾಯಕ್ಕೆ ಹೋದಾಗ ಸ್ವಾಧ್ಯಾಯದ ಮಧ್ಯನೇ ಒಂದು ಅಜ್ಜಿ ಎದ್ದು ನಿಂತ್ಕೋತು, ನಿಲ್ಲಿಸಿ ಸ್ವಾಧ್ಯಾಯ ಸ್ವಲ್ಪ. ಯಾಕೆ? ಇವರೆಲ್ಲ ಇದ್ದಾರಲ್ಲ ದೊಡ್ಡವರು, ಸ್ವಾಧ್ಯಾಯ ಕೇಳ್ತಾ ಇದ್ದಾರೆ, ಇವ್ರು ಯಾರು ನನಗೆ ಆಹಾರದ ವ್ಯವಸ್ಥೆ ಮಾಡ್ತಾ ಇಲ್ಲ, ಮತ್ ಬಂದು ಸ್ವಾಧ್ಯಾಯ ಕೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಮಾಡ್ತಾ ಇಲ್ಲ? ಪಂಡಿತ್ಜಿ ನಿಮಗೆ ಗೊತ್ತಿಲ್ಲ, ನೀವು ಸ್ವಾಧ್ಯಾಯ ಶುರು ಮಾಡಿ. ಬತಾವತ್ತು ತಗೊಳ್ತಿ, ಇವ್ರಿಗೆ 4 ಜನ ಮಕ್ಕಳಿದ್ದಾರೆ, ಅವ್ರು ಮಾಡ್ಲಿ, ನಾವ್ಯಾಕೆ ಮಾಡೋಣ? ಅಜ್ಜಿ ಕೇಳಿದ್ರೆ ನಂಗೆ ಯಾವ ಮಕ್ಕಳು ಇಲ್ಲ, ಯಾವ ಮಕ್ಕಳು ಇಲ್ಲ, ಯಾಕೆ ಸುಳ್ಳು ಹೇಳ್ತಿದ್ದೀರಿ? ಎಲ್ಲರೂ ಮಕ್ಕಳು ಇಲ್ಲ ಅನ್ನತ್ತೆ ಅಜ್ಜಿ. ಇಲ್ಲ ಇಲ್ಲ ಇದಾರೆ, ನಮಗ್ ಗೊತ್ತಿದೆ, ನೀವು ಬಿಡಿ, ನಿಮಗ್ ಗೊತ್ತಿಲ್ಲ, ಸ್ವಾಧ್ಯಾಯ ಮಾಡಿ. ಅಜ್ಜಿನ ಕೇಳಿದ್ರೆ ಇದ್ರು ಇಲ್ದಂಗಿದ್ದಾರೆ, ಇದ್ರು ಇಲ್ದಂಗಿದ್ದಾರೆ. ಇದಾರೋ ಇಲ್ವೋ? ಅಜ್ಜಿ ಹೇಳುತ್ತೆ, ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟು ಅರ್ಥ ಆಗ್ಬಿಟ್ರೆ ನಮಗೆ
ನಾವು ಆಶ್ರವದಿಂದ ದೂರ ಆಗ್ಬಿಡ್ತೀವಿ. ಆಶ್ರವಗಳು, ಆಸೆಗಳು ನಮ್ಮೊಳಗಡೆನೆ ಉತ್ಪತ್ತಿ ಆಗುತ್ತಾ ಇದೆ. ನಮ್ಮದೇ ಸಂತತಿ ಇದೆ ನಮ್ಮ ಆಸೆಗಳು. ಆದ್ರೆ ನಮ್ಮದೇ ಸಂತತಿ ಇದ್ರೂ ಇಲ್ಲದೇ ಇದ್ರೆ ಒಳ್ಳೇದಾಗ್ತಿತ್ತು. ಇದು ಯಾರಿಗೆ ಅರ್ಥ ಆಗುತ್ತೆ, ಅವನು ಆಶ್ರವದಿಂದ ಮುಕ್ತ ಆಗ್ಬಿಡ್ತಾನೆ. ಈ ರಾಗ ದ್ವೇಷ, ಶುಭ ಅಶುಭ, ಪುಣ್ಯ ಪಾಪ, ಇದು ಉತ್ಪನ್ನ ಏನೋ ನನ್ನೊಳಗಡೆ ಆಗುತ್ತೆ. ಆದ್ರೆ ಇಲ್ಲದೇ ಇದ್ರೆ ಚೆನ್ನಾಗಿರೋದು. ಇಲ್ಲದೇ ಇದ್ರೆ ನಾನು ನಿರಾಕುಲವಾಗಿರ್ತಿದ್ದೆ, ಆತಂಕ ರಹಿತ ಇರ್ತಿದ್ದೆ. ಹಿಂದ್ಗಡೆ ನಿದ್ದೆ ಬರ್ತಿದೆ ಯಾರಿಗೆ? ತೋ ಏನ್ ಹೇಳ್ತಿದ್ದಾರೆ? ಆಶ್ರವದಿಂದ ಮುಕ್ತ. ಯಾಕೆ? ನಮ್ಮ ಆಸೆಗಳಿಗೆ ನಾವು ತುಂಬಾ ಬೆಲೆ ಕೊಡ್ತಾ ಇದ್ದೀವಿ. लेकिन हमें पता नहीं कि ये आशाएं कहां से उठती है. ಈ ಆಸೆಗಳು ಉತ್ಪತ್ತಿ ಆಗುತ್ತಿದೆಯಲ್ಲ, ನಂಗೇನೋ ನಂದು ಆಸೆ ನಂಗುಂಟಾಗಿದೆ, ನಾನು ಪೂರ್ತಿ ಮಾಡಬೇಕು. ಜಿನ್ವಾನಿ ಹೇಳುತ್ತೆ, ಭಲೆ ಆದ್ಮಿ ಪಹಲೆ ಪತಾ ತೋ ಕರೋ ಈ ಕಹಾ ಸೆ ಉಠೆ. ಇದೇನು ನಿನಗೆ ಆಸೆ ಹುಟ್ಟುತ್ತಲ್ಲ, ಇದು ಅಜ್ಞಾನದ ಪ್ರಾಡಕ್ಟ್ ಇದೆ, ಅಜ್ಞಾನದ ಸಂತತಿ ಇದೆ. ಇದು ಜೀವಕ್ಕಾಸೆಗಳು ಉತ್ಪನ್ನ ಆಗೋದಿಲ್ಲ. ಜೀವ ಅಂತೂ ಪರಿಪೂರ್ಣ ಇದೆ, ಆತ್ಮ ಅಂತೂ ಅನಾದಿ ಪರಿಪೂರ್ಣ. ಜೀವ ಪರಿಪೂರ್ಣ, ಅಮೂರ್ತಿಕ, अनंत सुखी जीव. तो जीव क्या ಕಾಸೆ ಹುಟ್ಟುತ್ತೆ? ಪ್ರಧಾನ ಮಂತ್ರಿಗೆ ಆಸೆ ಹುಟ್ಟುತ್ತೇನೋ ಯಾರ ಕಡೆಯಿಂದಾದ್ರೂ ಕೆಲಸ ಮಾಡ್ಕೊಳ್ಳೋಣ ಅಂತ? ಸ್ವಯಂ ಪ್ರಧಾನಮಂತ್ರಿ. तो ಜೀವ ಕೂಡ ಸ್ವಯಂ ತ್ರಿಲೋಕ ಚೂಡಾಮಣಿ ಇದ್ದಾನೆ, ಅವನಿಗೆ ಆಸೆ ಹುಟ್ಟುತ್ತೆ. समझ में आ रही बात? जीव तो स्वयं सिद्ध समान है, वो शुद्ध है, उसको क्यों आशे उठती है? ಈ ಆಸೆಗಳು ಹುಟ್ಟುತ್ತಾ ಇದೆ ಅಜ್ಞಾನದಿಂದ. ಈ ಆಸೆಗಳು ಅಜ್ಞಾನದ ಉತ್ಪತ್ತಿ ಸಂತತಿಗಳಿದೆ. ಮತ್ ನಾನೇನು ಹೇಳ್ತಿದ್ದೀನಿ? ನನ್ನ ಆಸೆ. तो ಜಿನ್ವಾನಿ ಹೇಳುತ್ತೆ, ಮೊದಲು ಇದನ್ನ ನನ್ನದು ಅನ್ನೋದನ್ನ ಬಿಟ್ಬಿಡು. ಈ ಆಸೆಗಳು ನಿಂದಿಲ್ಲ. ಅಚ್ಚ, ನಾವು ಮಕ್ಕಳಾಗಿದ್ದಾಗ ಯಾವ ಆಸೆಗಳಿರುತ್ತೆ ಅದೇ ಇವಾಗ್ಲೂ ಇದೆಯೇನು? ಇದೆ. ಮಕ್ಕಳಿದ್ದಾಗ ಏನ್ ಆಸೆ ಆಗ್ತಿತ್ತು? ಏನು ಒಂದೆರಡು ಆಟಿಕೆಗಳು ಸಿಕ್ಕರೆ ಸಾಕು. ದೊಡ್ಡವರು ಯುವಕರಾದಾಗ ಆಸೆಗಳು ಹಂಗೆ ಇತ್ತೇನು? ಬದಲಾಯ್ತು ತಾನೆ? ನಿಂದೇ ಆಸೆಗಳಿದ್ಮೇಲೆ ಯಾಕೆ ಬದಲಾಯ್ತು? ಯುವಕರಿದ್ದಾಗ ಏನು ಆಸೆಗಳಿದೆ, ಮುದುಕರಾದಾಗ ಅದೇ ಇರುತ್ತೆ. ಆಸೆಗಳು ನಂದೇ ಇದ್ದ ಮೇಲೆ ಬದಲಾಕಾಯ್ತು. ಬೋಲೆ ನನ್ನ ಜ್ಞಾನ ಬದಲಾಗ್ತಾ ಇದೆ. ಯಾವ ರೀತಿ ಜ್ಞಾನ, ಆ ರೀತಿಯಾದ ಆಸೆಗಳು. ಯಾವ ರೀತಿ ಜ್ಞಾನ, ಆ ರೀತಿಯಾದ ರಾಗದ್ವೇಷ. तो राग द्वेष, ಪುಣ್ಯ ಪಾಪ, ಶುಭ ಅಶುಭ, ಸಜ್ಜನ ದುರ್ಜನ, ಇದೆಲ್ಲ ಜ್ಞಾನವನ್ನು ಅವಲಂಬಿಸುತ್ತೆ. ಈ ಜ್ಞಾನಕ್ಕೆ ಸಂತಾನೆ. ಹಾಗಾಗಿ ಯಾವ ರೀತಿ ಜ್ಞಾನ, ಆ ರೀತಿಯಾದ ಗತಿ. जैसी मति वैसी गति बोलते हैं ना, तो मति माने ज्ञान, मति के अनुसार गति. तो ಅಂದ್ರೆ ಯಾವ ರೀತಿ ಜ್ಞಾನ, ಆ ರೀತಿ ಅವಸ್ಥೆ, ಗತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವ ಆಶ್ರವ ಇದೆ ಅದು ನಂದಲ್ಲ. ಇದು ಯಾರಿಗೆ ಗೊತ್ತಾಗುತ್ತೆ? ಜೀವನ ಸ್ವಲ್ಪ ಮನುಕುಲದ ಕಡೆಗೆ ಬರುತ್ತೆ. ಇಲ್ಲಂದ್ರೆ ಆಸೆಗಳು ಹುಟ್ಟುತ್ತಾ ಇದೆ, ಪೂರ್ತಿ ಮಾಡ್ತಾ ಇದ್ದಾನೆ. ಕೋತಿ ಇರುತ್ತಲ್ಲ, ಕೋತಿಗೆ ಆಸೆ ಹುಟ್ಟುತ್ತೆ ಇಲ್ಲಿಂದ ಅಲ್ಲಿ ಜಂಪ್ ಮಾಡಬೇಕು ಅಂತ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಮತ್ತೆ ಕೂತ್ಕೊಳ್ಳೋದಿಲ್ಲ ಅದಕ್ಕೆ. ಮತ್ತೇನನ್ಸುತ್ತೆ? ಅಲ್ಲಿಂದ ಇಲ್ಲಿಗೆ ಹೋಗೋಣ ಅನ್ಸುತ್ತೆ, ಮತ್ತೆ ಜಂಪ್ ಮಾಡುತ್ತೆ. ಹಾಗೆ ಮನುಷ್ಯ ಆಸೆಗಳ ಪೂರ್ತಿಗೋಸ್ಕರ ಓಡಾಡ್ತಾ ಇರ್ತಾನೆ.
ಅದನ್ನ ಬಿಟ್ರೆ ಇವನು ಆಸ್ತ್ರವದಿಂದ ಹೊರಗೆ ಬರ್ತಾನೆ. ಅದೇ ಸಂವರ ನಿರ್ಜರ ಇದೆ, ನಿಸ್ವಾರ್ಥ ಕೆಲಸ ಮಾಡೋದನ್ನ ಕಲಿತಾನೆ. ಯಾವ ಪರದ್ರವ್ಯಗಳಿದೆ, ಈ ಪರದ್ರವ್ಯಗಳನ್ನ ನಾವು ನಿರ್ಣಯ ಮಾಡೋದು ಅಥವಾ ಪರದ್ರವ್ಯಗಳನ್ನು ಗುರುತಿಸೋದು ಬೇಕಾಗಿಲ್ಲ. ನನ್ನನ್ನು ನಾನು ಗುರುತಿಸ್ಕೊಂಡ್ರೆ ಪರದ್ರವ್ಯ ಆಗ್ಬಿಡುತ್ತೆ. ಪರದ್ರವ್ಯನತೆ ಭಿನ್ನ. ಸಮಜುಕಿ ಮೈಸೂರಿಗೆ ಯಾರೋ ಹೊಸಬರು ಬರ್ತಾ ಇದ್ದಾರೆ, ಬೋರ್ಡಿಂಗ್ ಬರೋ ರೋಡ್ ಗೊತ್ತಿಲ್ಲ, ಫೈಲೈಟ್ ಸರ್ಕಲ್ಗೆ ಹೋದ್ರು. ಅಲ್ಲಿ ಯಾರನ್ನಾದ್ರು ಕೇಳಿದ್ರು ಏನಂತ, 4 ರೋಡ್ ಇದೆಯಲ್ಲ, ಈ ರೋಡ್ಗೆ ಎಲ್ಲಿಗೆ ಹೋಗುತ್ತೆ, ಈ ರೋಡ್ ಎಲ್ಲಿ ಹಿಂಗೆ ಕೇಳ್ತಾರೋ ಅಥವಾ ಬೋರ್ಡಿಂಗ್ ಹೋಗೋ ರೋಡ್ ಯಾವ್ದಂತ ಕೇಳ್ತಾರೆ. ಅವ್ರು ಹೇಳಿದ್ರು ಈ ಕಡೆ ಹೋಗಿ ಅಂತ. ಆಟೋಮೆಟಿಕ್ಲಿ ನಮ್ಗೆ ಉತ್ತರ ಏನ್ ಸಿಕ್ತು, ಉಳಿದ 3 ರೋಡ್ಗಳು ನನ್ನ ರೂಟ್ಗೆ ಬರೋದಿಲ್ಲ. ಗೊತ್ತಾಯ್ತಲ್ಲ, ಆಟೋಮೆಟಿಕ್ಲಿ ಜ್ಞಾನ ಆಗೋಯ್ತಲ್ಲ. ಹಾಗೆ ಹೇಳ್ತಾ ಇದ್ದಾರೆ, ಪರದ್ರವ್ಯದಿಂದ ಭಿನ್ನ ನನ್ನ ಸ್ವರೂಪ ನಾನು ತಿಳ್ಕೊಂಡ್ರೆ ಪರದ್ರವ್ಯ ತನ್ನಿಂದ ತಾನೇ ಬೇರೆ ಇದೆ ಅಂತ ಗೊತ್ತಾಗತ್ತೆ. ಅದ್ರ ಅವಶ್ಯಕತೆ ಏನಿದೆ? ಮಾರ್ಕೆಟ್ಗೆ ಹೋದ್ರೆ ನಿಂಬೆನ್ ತಗೊಂಬ ಅಂದ್ರೆ ಅವನಿಗೆ ಮೋಸಂಬಿನೂ ಗೊತ್ತಿರ್ಬೇಕು, ಇಲ್ಲ ಅಂದ್ರೆ ಉಟಾಕೆ ಲೇಕೆ ಆಗ ಕ್ಯಾ ಬದ್ದ. तो ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸ್ವದ್ರವ್ಯ ಪರದ್ರವ್ಯ ಕಾ ಪಹಚಾನ್ ತೋ ಕರೋ. ನಮಗಿನ್ನೂ ಗೊತ್ತೇ ಇಲ್ಲ, ಎಲ್ಲ ಒಂದ್ ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಸ್ವ ಯಾವುದು, ಪರ ಯಾವುದು? ಪರದಲ್ಲಿ ಉಪನಿಷತ್ಗಳಲ್ಲಂತೂ ಒಂದು ವಿಧಾನ ಇದೆ, ಅದಕ್ಕೆ ನಿಯತಿ ಅಂತ ಕರೀತಾರೆ. ಅವ್ರು ಹೇಳ್ತಾರೆ, ನೀನು ಭೇದ ಮಾಡ್ತಾ ಹೋಗು, ಎಲ್ಲಿವರೆಗೆ ಭೇದ ಮಾಡು, ಎಲ್ಲಿವರೆಗೆ ಇನ್ನೊಂದು ಭಾಗ ಆಗೋದಿಲ್ಲ. ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ಎಲ್ಲಿವರೆಗೆ ಸಿಗತ್ತೆ ಅಲ್ಲಿವರೆಗೆ ಭೇದ ಮಾಡು, ಕೊನೆಗೆ ಯಾವ್ದು ಉಳಿಯುತ್ತೆ ಅದೇ ನೀನಿದೆಯಾ. ಸಾರೇ ಪದಾರ್ಥೋ ಸೆ ಭೇದ ವಿಜ್ಞಾನ. ಪ್ರಪಂಚದ ಎಲ್ಲಾ ಪದಾರ್ಥಗಳಿಂದ ಭೇದ ವಿಜ್ಞಾನ ಮಾಡೋದಿದೆ, ಆವಾಗಲೇ ನಮಗೆ ಸಿಗುತ್ತೆ. ಕೊನೆಗೆ ಹೇಳ್ತಾರೆ ಮೋಕ್ಷ. ಮೋಕ್ಷ ಏನು ಹೇಳ್ತಾರೆ? ಅದೇ ವಿಷಯ, ಯಾವ ನಿರಾಕುಲ ಸ್ವಭಾವ ಇದೆ, ಯಾವ ನಿರಾತಂಕ ಸ್ವರೂಪ ಇದೆ, ಅದು ಮೋಕ್ಷ ಇದೆ. ನಿರಾತಂಕ ಅಂತಿಮ ಘಟ್ಟ ಸಿದ್ಧಶಿಲೆ ಇರಬಹುದು, ಆದ್ರೆ ಪ್ರಾರಂಭ ಇಲ್ಲಿಂದ ಆಗುತ್ತೆ. ಮತ್ತೆ ಸಮ್ಯಕ್ ದೃಷ್ಟಿಗೆ ನಾವು ದೃಷ್ಟಿ ಮುಕ್ತ ಅಂತ ಕರಿತೀವಿ. उसका सम्यक तो सिद्ध भगवान जितना ही शुद्ध होता है. इसका अर्थ यह है कि दृष्टि में वो सिद्ध जितना ही मुक्त है. ಅಷ್ಟು ಮುಕ್ತ ಸ್ವಭಾವವನ್ನು ಯಾರು ಪಡೀತಾನೆ ಅವನಿಗೆ ಮುಂದಿನ ಗುಣಸ್ಥಾನ ಹತ್ತಕ್ಕೆ ಅಧಿಕಾರ ಇದೆ. ऐसे नहीं कि व्रत ले लिया और मैं प्रतिमाधारी बन गया. व्रतों से कोई प्रतिमाधारी नहीं बनता. ದೃಷ್ಟಿಯಲ್ಲಿ ಎಲ್ಲಾ ಪ್ರಪಂಚವನ್ನ ಬೇರೆ ಮಾಡಿ ಇಟ್ಟಿದ್ರೆ ದೃಷ್ಟಿಯೊಳಗಡೆ ಅವಾಗ ಸಾಧ್ಯ ಇದೆ. ಭರತ ಚಕ್ರಿ ಹೇಳ್ತೀವಲ್ಲ ನಾವು, ಕಿ 6 ಖಂಡದ ಸಂಪತ್ತಿ ಇದೆ, ಆದ್ರೂ ಅವನು ವೈರಾಗಿ. ಎಲ್ಲಾ ಸಂಪತ್ತಿ ಇದ್ರೆ ವೈರಾಗಿ ಹೇಗೆ? ದೃಷ್ಟಿಯಲ್ಲಿ ಯಾವ ಸಂಪತ್ತಿನೂ ಇಲ್ಲ. ಸಂಪತ್ತಿ ಹೊರಗಡೆ ಇದೆ, ನಂಗೇನ್ ಮಾಡೋದಿದೆ? ಅನಾದಿ ಕಾಲದಿಂದ ಸಂಪತ್ತಿ ಇದೆ. ನಮ್ಮ ತಾತಾಜಿ ಇದ್ದಾಗ ಮೈಸೂರು ಇತ್ತು ಇಲ್ವೋ? ಅವಾಗ್ಲಿತ್ತು ತಾನೆ. ನಾವು ಹೋದ್ಮೇಲೆ ಹಗ್ಲು ಇರುತ್ತೆ, ಸಂಯೋಗಗಳಂತೂ ಇರುತ್ತೆ. ಸಂಯೋಗಗಳ ಜೊತೆಗೆ ನಮ್ಮ ಸಂಬಂಧ ಎಷ್ಟಿದೆ ಅದು ಮಾತ್ರ ಮಹತ್ವಪೂರ್ಣ ಇದೆ. ಸಂಬಂಧಗಳ ಜೊತೆಗೆ ಎಷ್ಟು, ಸಂಯೋಗಗಳ ಜೊತೆಗೆ ಸಂಬಂಧ ಎಷ್ಟು ಕಡಿಮೆ ಆಗುತ್ತೆ ಅವನಷ್ಟು ಮುಕ್ತ ಇದ್ದಾನೆ. उतना मुक्त. तो जिसको मुक्त जीवन जीना हो वो बहुत कम वस्तु और संयोगों से अपना वास्ता, अपना नाता जोड़े.
जितना वास्ता जितने नाते उतना बंधन, है ना? ಸಮಯ ಆಗಿದೆ.